ದೇವಾಲಯಗಳಲ್ಲಿ ನಾವು ಭಗವಂತನನ್ನು ಕರೆದು ಆರಾಧಿಸುವ ವೇಳೆ ಶುದ್ಧಿ ಪ್ರಕ್ರಿಯೆಯ ಕಡೆಗೆ ಎಷ್ಟು ಗಮನ ಹರಿಸಬೇಕು ಅನ್ನೋದನ್ನು ತೋರಿಸಿದ್ದಾರೆ. ನಮ್ಮ ಋಷಿಮುನಿಗಳು, ನಮ್ಮ ಹಿರಿಯರು ಆ ಶುದ್ಧಿಯನ್ನು ಮಡಿ ಎಂಬ ಶಬ್ದದಿಂದ ಕರೆದರು. ಮಡಿ ಬೇರೆ ಅಲ್ಲ, ಈ ಶುದ್ಧಿ ಅದು ಬೇರೆ ಅಲ್ಲ. ಈ ಮಡಿಯ ಬಗ್ಗೆ, ಈ ಶುದ್ಧಿಯ ಬಗ್ಗೆ ಮೊನ್ನೆ ತನಕ ಮಂದಿಗೆ ತಿಳಿಸಿಕೊಡೋದು ಸ್ವಲ್ಪ ಕಷ್ಟ ಇತ್ತು. ಮೊನ್ನೆ ತನಕ ತಿಳಿಸಿಕೊಡೋದು ಸ್ವಲ್ಪ ಕಷ್ಟ ಇತ್ತು. ಅದೇನು ಮೈಲಿಗೆ ಅಲ್ಲಿಂದ ಇಲ್ಲಿಗೆ ಹಾರಿ ಬರುತ್ತಾ ಅಂತ ಕೇಳ್ತಾ ಇದ್ರು. ಮೊನ್ನೆ ಯಾವಾಗ ಕೊರೋನಾ ಅಂತ ಒಂದು ರೋಗ ಬಂತಲ್ಲ, ಅಷ್ಟರ ತನಕ ಏನು ಅನ್ಟಚಬಿಲಿಟಿ ಈಸ್ ಎಂತಿತ್ತು, ಸಿನ್ ಅಂತಿತ್ತು. ಆದರೆ ಮೊನ್ನೆ ಟಚಬಿಲಿಟಿ ಈಸ್ ಸಿನ್ ಅಂತ ಆಯಿತು. ದೇವಸ್ಥಾನ ಮಾತ್ರ ಅಲ್ಲ, ಮಾಲಿಗೆ ಹೋದಾಗಲೂ ಕೂಡ ನಾವು ನೋಡಿದ್ದೇವೆ, 1 ಮೀಟರ್ ಅಂತರದಲ್ಲಿ ಒಂದು ವೃತ್ತಾಕಾರ ಹಾಕ್ತಾ ಇದ್ರು. ನೀ ಅಲ್ಲಿ ನಿಲ್ಲಬೇಕು, ನೀ ಇಲ್ಲಿ ನಿಲ್ಲಬೇಕು, ಮತ್ತೊಬ್ಬ ಅಲ್ಲಿ ನಿಲ್ಲಬೇಕು. ಒಬ್ಬರನ್ನೊಬ್ಬರು ಮುಟ್ಟಬಾರದು. ಉಸಿರಿನ ಗಾಳಿ ಮತ್ತೊಬ್ಬರಿಗೆ ತಾಗಬಾರ್ದು. 1 ಮೀಟರ್ ದೂರ ನೆರಳು ಮತ್ತೊಬ್ಬರಿಗೆ ಸೋಕಬಾರದು. ಹೊರಗೆ ಹೋಗಿ ಬಂದರೆ ಕೈ ಕಾಲುಗಳನ್ನೆಲ್ಲ ಚೆನ್ನಾಗಿ ಸ್ಯಾನಿಟೈಸೇಷನ್ ಅಂತ ಬಂತು, ತೊಳ್ಕೋಬೇಕು. ಯಾವ್ಯಾವುದೋ ಊರಲ್ಲಿ, ದೇಶಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹೆಣ ಬಿತ್ತು. ಯಾಕೆ ಅಂತ ನೋಡಿದರೆ ಕೊನೆಗೆ ಇದೆಲ್ಲ ಹೊರಬಂತು. ಇಲ್ಲಿ ಒಬ್ಬ ಕೆಮ್ಮಿದ ಅಂತ ಹೇಳಿದರೆ ಅಲ್ಲಿರೋನು ಅಶುಚಿ ಆಗ್ತಾನೆ. ಗಮನಿಸಿ, ನಮ್ಮ ಪ್ರಾಚೀನರು, ಋಷಿಮುನಿಗಳು ಈ ಶುದ್ಧಿಯ ಕುರಿತಾಗಿ ಎಷ್ಟು ಎಚ್ಚರಿಕೆ ವಹಿಸಿದ್ದಾರೆ. ಇದರ ಬಗ್ಗೆ ಇನ್ನೂ ಸ್ಪಷ್ಟ ಚಿತ್ರಣ ನಿಮಗೆ ಬೇಕು ಅಂತಂದರೆ ನೀವು ಫಾರ್ಮಸಿಗೆ ಹೋಗಬೇಕು. ಔಷಧಿಗಳನ್ನು ತಯಾರು ಮಾಡುವಂತಹ ಫಾರ್ಮಸಿ ಏನಿದೆ ಅಲ್ಲ, ಅಲ್ಲಿಗೆ ಹೋಗಬೇಕು. ನಮ್ಮ ಶಾಸ್ತ್ರಗಾರರು ಹೇಳಿರತಕ್ಕಂತಹ ಮಡಿಗೂ ಅಲ್ಲಿ ಹೇಳ್ತಾ ಇವತ್ತರ ಪ್ರಾಕ್ಟೀಸಲ್ಲಿ ಇರತಕ್ಕಂತಹ ಶುಚಿಗೂ ಏನೇನೂ ವ್ಯತ್ಯಾಸ ಇದೆ. ಹೊರಗಿನಿಂದ ತಂದಿರತಕ್ಕಂತಹ ಯಾವುದೇ ದ್ರವ್ಯವನ್ನು ಕೂಡ ಅದು ಎಷ್ಟು ಬಾರಿ ಶುಚಿಗೊಳಿಸಿ ಒಳಗೆ ಕಳಿಸ್ತಾರೆ ನೋಡಿ. ಎಷ್ಟೊಳಗೆ ನೇರವಾಗಿ ಪ್ರವೇಶ ಮಾಡಲಿಕ್ಕೆ ಇಲ್ಲೇ ಇಲ್ಲ, ನಿಮ್ಮನ್ನು ಪೂರ ಕವರ್ ಮಾಡ್ಕೋಬೇಕು. ಅಲ್ಲಿರತಕ್ಕಂತಹ ಔಷಧಿ ಅದು ಎಷ್ಟು ಮಹತ್ವಪೂರ್ಣವಾಗಬೇಕೋ ಅಷ್ಟು ಇಲ್ಲಿ ಶುದ್ಧಿ ಜಾಸ್ತಿ. ಒಮ್ಮೆ ಹೋಗಿ ಬನ್ನಿ, ನಾವು ಬಾಯ್ಬಿಟ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಒಂದು ಬಾರಿ ಒಂದು ಫಾರ್ಮಸಿಗೆ ಹೋಗಿ ಬರಬೇಕು. ಕೈ ಹೇಗೆ ತೊಳ್ಕೋಬೇಕು, ಮೆಡಿಕಲ್ ಓದಿದವರಿಗೆ ಪ್ರಾಶ ಗೊತ್ತಿರಬಹುದು. ಕೈ ಹೇಗೆ ತೊಳ್ಕೊಳ್ಬೇಕು, ಎಷ್ಟು ಬಾರಿ ತೊಳ್ಕೋಬೇಕು, ಗರ್ಭಗುಡಿ ಅನ್ನುವಂತಹದ್ದು ಅದರಲ್ಲಿ ಕೂಡ ಯಾರು ಒಬ್ಬನಿಗೆ ಸಂಬಂಧಪಟ್ಟದ್ದಲ್ಲ, ಅದು ಇಡೀ ಊರಿಗೆ ಸಂಬಂಧಪಟ್ಟದ್ದು. ಅಲ್ಲಿ ದೇವರಿಗೆ ಅಭಿಷೇಕ ಆಗತ್ತೆ, ತೀರ್ಥ ಪ್ರಾಶನ ಆಗತ್ತೆ, ಬಂದವರಿಗೆ ಎಲ್ಲರೂ ಕೂಡ ಕೊಡತ್ತೆ. ಯಾರೊಬ್ಬ ಬಂದವ ಮೂಲಕ ಇಲ್ಲಿ ಅರ್ಚಕರು, ಆ ಒಳಗಿನ ಸಿಬ್ಬಂದಿ ಅಶುಚಿ ಆದರು ಅಂತಂದರೆ ಅದೆಲ್ಲ ಒಟ್ಟು ಅಶುಚಿ ಆಯಿತು. ಇಲ್ಲಿಂದ ಎಲ್ಲರಿಗೂ ಕೂಡ ಅದು ಹೋಗತ್ತೆ. ಹಾಗಾಗಬಾರದು. ಹಾಗಾಗಿ ಇಂಥ ಕಡೆಗೆ ಎಷ್ಟು ಸಾಧ್ಯವೋ ಅಷ್ಟು ಪಾವಿತ್ರ್ಯವನ್ನು ಕಾಪಾಡ್ಕೋಬೇಕು. ನಮಗೇನಾಗತ್ತೆ, ಅಂತಹ ರೋಗಗಳು ಬಂದಾಗ ನಾವು ಎಲ್ಲೊಮ್ಮೆ ಎಚ್ಚರಾಗ್ತೇವೆ. ಆಮೇಲೆ ಮತ್ತೆ ಪುನಃ ಮರ್ತೇ ಹೋಗುತ್ತೆ. ಮತ್ತೆ ಪುನಃ ಏನೋ ಉಪದ್ವ್ಯಾಪಿ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸಂಪ್ರದಾಯಸ್ಥರು ಇಂತಹ ಕೊರೋನಾದಂತಹ ರೋಗಗಳು ಇದು ಮೊದಲು ಬಂದದ್ದಲ್ಲ. ಪ್ಲೇಗು ಬಂತು, ಇನ್ನೇನೋ ಬಂತು, ಮಲೇರಿಯಾ ಬಂತು, ಇನ್ನೇನೋ ಬಂದಿತ್ತು. ಊರಿಗೂರೇ ಸ್ಮಶಾನ ಆಗಿ ಹೋಗಿತ್ತು. ಊರಿಗೂರು ಸ್ಮಶಾನ. ಹಾಗಾಗಬಾರ್ದು ಅಂತಿದ್ರೆ ಏನು ಮಾಡಬೇಕು? ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಹೀಗೆ ಮಾಡಿ ಶುದ್ಧಿಯನ್ನು ಪರಿಪಾಲಿಸಿ.
ಹೊರಗೆ ಹೋಗಿ ಬಂದರೆ ಮನೆಯೊಳಗೆ ಬರುವಾಗ ಕೈಕಾಲು ತೊಳ್ಕೊಂಡೇ ಬನ್ನಿ. ಊಟ ಮಾಡಿದ ಮೇಲೆ ಕೈ ತೊಳ್ಕೊಳ್ಬೇಕು ಹಾಗೆ ಹೇಳಿದ್ದಾರೆ ನಮ್ಮ ಋಷಿಮುನಿಗಳು. ಸ್ಮೃತಿಗಳಲ್ಲಿ ಬರೆದಿಟ್ಟಿದ್ದಾರೆ, ಗಮನಿಸಿ ಹೇಗೆ ಹೇಗೆ ನಾವು ಶುಚಿಯನ್ನು ಕಾಪಾಡ್ಕೋಬೇಕು ಅಂತ ಹೇಳಿಕೊಂಡು. ಇವತ್ತು ಊಟ ಆದ್ಮೇಲೆ ನಾವು ಕೈಕಾಲು ಕೂಡ ಚೆನ್ನಾಗಿ ತೊಳ್ಕೊಳ್ಳಲ್ಲ, ಬಾಯಿ ಚೆನ್ನಾಗಿ ಮುಳ್ಕಳಿಸ್ಕೊಳ್ಳಲ್ಲ. ಇಲ್ಲಿ ತನಕ ಕೈ ತೊಳ್ಕೋಬೇಕು, ಇಲ್ಲಿ ತನಕ ಕಾಲು ತೊಳ್ಕೋಬೇಕು. ಇದು ಟೇಬಲಲ್ಲಿ ಕೂತು ಊಟ ಮಾಡ್ತೇವೆ, ಮೈ ಮೇಲೆಲ್ಲ ಹಾಕೋತೇವೆ. ದೇವರನ್ನು ನಾವು ಕರೆದು ಒಳಗೆ ಕೂರಿಸಿದ್ದೇವೆ. ಮನೆಗೆ ಒಬ್ಬ ಅತಿಥಿಯನ್ನು ನಾವು ಕರೆದಿದ್ದೇವೆ. ನಮ್ಮ ಎಂಜಲನ್ನು ಅವನಿಗೆ ಕೊಡ್ತೇವೆ. ಅವನು ಏನು ಹೇಳ್ತಾನೆ? ನಾನು ಯಾಕೆ ಕರೆದಿ ನೀನು? ನಾನು ಯಾಕೆ ಕರೆದಿ? ಕರೆದ ಮೇಲೆ ಅವನಿಗೆ ತಕ್ಕದಾಗಿರತಕ್ಕಂತಹ ಮರ್ಯಾದೆಯನ್ನು ಮಾಡಬೇಕು. ಅವನು ಯೋಗ್ಯ ರೀತಿಯಾಗಿ ಅವನನ್ನು ನಡೆಸ್ಕೋಬೇಕು. ಒಂದು ಕರೆಯಲೇಬಾರದು. ನಾವು ಆ ಪವಿತ್ರ ದೇವರನ್ನು ಕರೆದು ಕೂಡಿಸಿದ್ದೇವೆ. ನಮ್ಮ ಅಪಾವಿತ್ರ್ಯವನ್ನೆಲ್ಲ ಅಲ್ಲಿ ತಂದು ಕೊಟ್ರೆ ನಾವೇ ಅದನ್ನು ಸಹಿಸಿಕೊಳ್ಳೋದಿಲ್ಲ. ಇವತ್ತೇನಾಗಿದೆ, ಮನೆಗಳಲ್ಲಿ ಗಮನಿಸಿ, ಡೈನಿಂಗ್ ಟೇಬಲ್ಲು, ಮನೆಗಳಲ್ಲಿ ಡೈನಿಂಗ್ ಟೇಬಲ್, ಊಟದ ಹೊತ್ತಿಗೆ ಅದರ ಮೇಲೆ ಎಲ್ಲ ಇರತ್ತೆ, ಊಟ ಆದಮೇಲೆ ಖಾಲಿ ಆಗತ್ತೆ. ಇನ್ನೀಗ ನಾವು ದೇವರ ಪೂಜೆಗೆ ಅಂತ ಏನೆಲ್ಲ ಸೊತ್ತು ತರ್ತೇವೋ ನೋಡಿ, ನೀವು ನೋಡಿ ಹೋಳಿ, ದೇವರ ಪೂಜೆಗೆ ಅಂತ ಏನೆಲ್ಲ ಸೊತ್ತು ತರ್ತೀವೋ ಎಲ್ಲ ತಂದು ಅದರ ಮೇಲೆ ಇಡೋದು. ಏನೋ ಸೊತ್ತುಗಳನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಡೋದು. ಅಲ್ಲಿಂದ ನೇರವಾಗಿ ಮತ್ತೆ ಅದು ದೇವರ ಪೂಜೆಗೆ ಹೋಗೋದು. ಏನು ಸೊತ್ತಿದ್ರು ಕೂಡ ಅಂದು ಡೈನಿಂಗ್ ಟೇಬಲ್ ಮೇಲೆ ಇರ್ತೇವೆ, ಅಲ್ಲಿಂದ ತಗೊಂಡು ಹೋಗಿ ದೇವರ ಪೂಜೆ ತಗೊಂಡು ಹೋಗ್ತೇವೆ. ಎಷ್ಟು ಅಪವಿತ್ರವಾದ ಕೆಲಸವನ್ನು ಮಾಡ್ತೇವೆ, ಎಷ್ಟು ಅನ್ಯಾಯದ ಕೆಲಸವನ್ನು ಮಾಡ್ತೇವೆ. ನಮ್ಮಲ್ಲಿ ಇಂತಹ ವಿದೇಶಿ ಸಂಸ್ಕೃತಿ ಇರಲಿಲ್ಲ. ಗೋಮಯ ಸಾರಿಸಿದ ನೆಲದಲ್ಲಿ ಕುಳಿತುಕೊಂಡು ಊಟ ಮಾಡಬೇಕು. ಅಷ್ಟು ಟೇಬಲ್ನ ತೊಳಿಲಿಕ್ಕೂ ಆಗೋದಿಲ್ಲ. ನೆಲವನ್ನು ನೋಡಿ, ನಮ್ಮಲ್ಲಿ ಊಟ ಆದ ಮೇಲೆ ಗೋಮಯ ಹಾಕಿ ಸಾರಿಸಬೇಕು. ಸ್ಯಾನಿಟೈಸೇಷನ್. ಮನೆಯಲ್ಲಿ ಆಮೆಯ ಸೂಚಿಗ ಬಂತು ಅಂತಂದರೆ ಪಾವಿತ್ರಕ್ಕೆ ಇಡೀ ಮನೆಗೆ ಪಂಚಗವ್ಯ ಪ್ರೋಕ್ಷಣ ಮಾಡಬೇಕು. ನಾವು ಪಂಚಗವ್ಯ ಪ್ರಾಶನ ಮಾಡಬೇಕು. ಮೊನ್ನೆ ತನಕ ಪಂಚಗವ್ಯ ಕುಡಿಯೋರನ್ನು ಗೋವಿನ ಉಚ್ಚೆ ಕುಡಿಯೋರು ಅಂತ ಹೇಳಿ ಗೇಲಿ ಮಾಡ್ತಾ ಇದ್ರು. ಆದರೆ ಇವತ್ತು ಗೋವಿನ ಹಾಲಿಗೆ ರೇಟ್ ಅಲ್ಲ, ಗೋವಿನ ಮೂತ್ರಕ್ಕೆ ರೇಟು. ಗೋವಿನ ಹಾಲಿಗೆ ರೇಟ್ ಅಲ್ಲ, ಗೋವಿನ ಹಾಲಿಗೆ ಎಷ್ಟು ರೇಟ್ ಇದೆ? ಲೀಟರ್ಗೆ 20 ರೂಪಾಯ, 30 ರೂಪಾಯ, 150 ರೂಪಾಯಿ ಇದೆ. 1 ಲೀಟರ್ ಗೋಮೂತ್ರಕ್ಕೆ ಎಷ್ಟು ರೇಟ್ ಇರ್ಬೋದು ಗೊತ್ತೋ? 120 ರೂಪಾಯಿ ರೇಟ್. ಯಾಕೆ? ಯತ್ವಗಸ್ಥಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ಯಗ್ನಿರಿವೇಂಧನಂ. ಇಂತಹ ಅನಿಷ್ಟ ಸಂದರ್ಭದಲ್ಲಿ ನಾವು ಜಾಗೃತರಾಗೋದಲ್ಲ, ನಾವು ಕಲ್ತದನ್ನು ಇಲ್ಲಿ ಕಲಿತಿದ್ದೇವೆ, ಇದನ್ನು ಹಾಗೆ ಉಳಿಸ್ಕೊಂಡು ಬರಬೇಕು. ಪ್ರಕ್ಷಾಳನಾದ್ಯ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಿದೆ. ಬಂದ ಮೇಲೆ ಚಡಪಡಿಸೋದಕ್ಕಿಂತ ಬಾರದೇ ಇರುವಂಥ ನಾವು ಎಷ್ಟು ಎಚ್ಚರ ವಹಿಸಬೇಕೋ ಅಷ್ಟು ಎಚ್ಚರ ವಹಿಸಬೇಕು. ಅದನ್ನು ರೂಢಿಯಲ್ಲಿ ಉಳಿಸ್ಕೊಳ್ಬೇಕು. ಆಗಿಲ್ಲ ಅಂತಂದರೆ, ಈಗ ಮೊನ್ನೆ ಕೊರೋನಾ ಕಾಲದಲ್ಲೇ ಯಾರು ಗಮನಿಸಿದ್ದೀರಿ ಗೊತ್ತಿಲ್ಲ, ಅಮೆರಿಕದಲ್ಲಿ ಸಂಸತ್ತಲ್ಲಿ ಇಂಥದ್ದು ರೋಗ ಬರ್ತಾ ಉಂಟು, ಎಲ್ಲರೂ ಜಾಗೃತರಾಗಬೇಕು ಅಂತ ಹೇಳಿಕೊಂಡು ಅನೌನ್ಸ್ ಮಾಡ್ತಾ ಇದ್ದಾರೆ. ಆ ಪೋಡಿಯಂ ಮೇಲೆ ನಿಂತುಕೊಂಡು ಅನೌನ್ಸ್ ಮಾಡ್ತಾ ಇದ್ದಾರೆ. ಆ ಮಹಿಳೆ ಹೇಳ್ತಾ ಇದ್ದಾರೆ, ಈ ರೋಗ ಇಂಥ ಒಂದು ಮಹಾಮಾರಿ ರೋಗ ಬಂದಿದೆ, ಎಲ್ಲರೂ ಎಚ್ಚರಿಕೆ ವಹಿಸಬೇಕು. ಈ ರೋಗ ಹೇಗೆ ಹರಡುತ್ತೆ ಅಂತಂದರೆ ಅದು ಹೀಗೆ ಹರಡುತ್ತೆ. ನಾವು ಮೂಗಿ ಕೈ ಹಾಕೋದು, ಬಾಯಿ ಕೈ ಹಾಕೋದು, ಅಲ್ಲಿ ಮತ್ತೆ ಪುನಃ ಎಲ್ಲ ಕಡೆ ಮುಟ್ಟೋದು ಮಾಡಬಾರದು. ಇದರಿಂದಾಗಿ ಅದು ಬರ್ತಾ ಇದೆ, ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಅಲ್ಲಿ ಪೇಜ್ ಮುಗಿದಿತ್ತು. ಬಾಯಿ ಕೈ ಹಾಕಿದ್ರು, ಪುನಃ ಪೇಜ್ ಬದಲಿಸಿದ್ರು. ಗಮನಿಸಿ ನೀವು,
ಸರಿಯಾಗಿ ಆ ಮಾತು ಮುಗಿಯುವ ಹೊತ್ತಿಗೆ ಓದಿದ ಆ ಪೇಜ್ ಏನಿತ್ತಲ್ಲ, 4-5 ಪೇಜ್ ಇತ್ತು, ಅದು ಮುಗಿದು ಹೋಗಿತ್ತು. ಪೇಜ್ ತಿರುಗಿಸ್ಬೇಕು, ಬಾಯಿ ನಾಲಿಗೆ ಕೈ ಹಾಕಿದ್ಲು, ಅದನ್ನು ಪೇಜ್ ತಿರುಗಿಸಿದ್ಲು. ಯಾವುದನ್ನು ಮಾಡಬಾರ್ದು ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ರೂಢಿಯಾದದ್ದನ್ನು ತಪ್ಪಿಸ್ಕೊಳ್ಳಿ ಬರೋದಿಲ್ಲ, ಅದನ್ನೇ ಮಾಡ್ತಾರೆ. ನಮ್ಮ ಪ್ರಾಚೀನ ಋಷಿಮುನಿಗಳು, ನಮ್ಮ ಹಿರಿಯರು ಹಾಕಿಕೊಟ್ಟಿರತಕ್ಕಂತಹ ಎಲ್ಲ ಆಚಾರಗಳ ಕುರಿತಾಗಿ ಅದರ ಹಿಂದೆ ಬಹಳ ವೈಜ್ಞಾನಿಕವಾಗಿರತಕ್ಕಂತಹ ವಿಚಾರ ಇದೆ. ಈಗ ಹೇಗೆ ಗೊತ್ತಾಯಿತು? ಇಲ್ಲಿ ಭಟ್ಕಳದ ಹತ್ರ ಯಾರೋ ಒಬ್ಬ ಯಾವುದೋ ಊರಿಂದ ಒಬ್ಬ ಕೊರೋನಾ ಬಿಡ್ತಾನದೋ ಬಂದಂತೆ, ಅವನು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಯಾವುದೋ ಒಂದು ಬಾತ್ರೂಮಲ್ಲಿ ಸ್ನಾನ ಮಾಡಿ ಹೋಗಿದ್ದಾನೆ. ಹೋಗಿದ್ದಾನೆ ಊರು ಪೂರ ಶುದ್ಧ ಮಾಡಿದ್ರು. ಆ ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲೆಲ್ಲ ಶುದ್ಧ ಮಾಡಿದ್ರು. ಆ ಊರಿಗೇನೆ ಏನೆಲ್ಲ ಹೆಸರು ಬಂತ, ಕ್ರಿಸ್ಟಲ್ಲು ಕ್ರಿಸ್ಟಲ್ ಏನೋ ಅಲ್ಲಿ ಬಂತಲ್ಲ, ಯಾವ 10 ಮನೆಗಳಿಗೆ ಯಾರು ಹೋಗಬಾರದು, ಆ ಏರಿಯಾಕ್ಕೆ ಹೋಗಬಾರದು, ಆ ಊರಿಗೆ ಯಾರು ಹೋಗಬಾರದು, ಏನೆಲ್ಲ ಬಂತು ಒಬ್ಬ ಪ್ರವೇಶ ಮಾಡಿದ್ದಕ್ಕೆ. ನಮ್ಮ ಹಿರಿಯರು ಈ ಕುರಿತಾಗಿ ಎಷ್ಟು ಎಚ್ಚರಿಕೆ ವಹಿಸಿದ್ದಾರೆ. ಆ ಶುದ್ಧಿಗಳನ್ನು ನಮ್ಮ ಮನೆಯಲ್ಲಿ ನಾವು ಏನು ಮಾಡ್ಕೋತೀವಿ ಅದನ್ನು ಅನುಭವಿಸೋರು ನಾವು. ಆದರೆ ದೇವಾಲಯ ಅನ್ನುವಂತಹದ್ದು ಹಾಗೆ ಯಾರು ಒಬ್ಬರ ಸುತ್ತಲ್ಲ, ಒಬ್ಬರು ಮಾಡುವ ಅಪಚಾರದಿಂದಾಗಿ ಊರಿಗೆ ಹಾನಿ ಇದೆ. ಒಬ್ಬರು ಮಾಡುವ ಅಪಚಾರದಿಂದಾಗಿ ಊರಿಗೆ ಹಾನಿ ಇದೆ. ಹಾಗಾಗಿ ದೇವಾಲಯಗಳಲ್ಲಂತೂ ಎಲ್ಲ ಕಡೆ ಮಾಡಬೇಕು. ದೇವಾಲಯಗಳಲ್ಲಿ ವಿಶೇಷವಾಗಿ ಎಲ್ಲರಿಗೆ ಸಂಬಂಧಪಟ್ಟಿರುವಂತಹದ್ದು ಶುಚಿತ್ವದ ಕುರಿತಾಗಿ ಅದನ್ನೇ ಮಡಿ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅದನ್ನು ಎಲ್ಲರೂ ರೂಢಿಸ್ಕೋಬೇಕು. ಸ್ತೋತ್ರಗಳಲ್ಲಿ ಶತಾಪರಾಧ ಸ್ತೋತ್ರ ಅಂತ ಒಂದಿದೆ. ಶತಾಪರಾಧ ಸ್ತೋತ್ರ ಅಂತ ಅಲ್ಲಿ ನಾವು ಪೂಜಾ ಕಾಲದಲ್ಲಿ ನಾವು ಮಾಡೋದು ಪೂಜೆ ಅಂತ ಹೇಳಿಕೊಂಡು ಅದ್ರ ಏನೇನೋ ತಪ್ಪುಗಳನ್ನು ಮಾಡ್ತೇವೆ ಅಂತ ಹೇಳಿಕೊಂಡು ನಮ್ಮ ಹಿರಿಯರು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ 100 ತಪ್ಪು ಮಾಡ್ತೇವೆ. ಆ ಬಗ್ಗೆ ಎಚ್ಚರಿಕೆ ಇರಲಿ, ಆ ಬಗ್ಗೆ ಎಚ್ಚರಿಕೆ ಇರಲಿ. ಆ ಹಿನ್ನೆಲೆಯಲ್ಲಿ ಇಂತಹ ದೇವಾಲಯಗಳಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಶುಚಿತ್ವದ ಕಡೆಗೂ ಕೂಡ ಗಮನ ಹರಿಸೋಣ. ಎಲ್ಲಿ ಶುಚಿತ್ವ ಇದೆ ಭಗವಂತನ ಸನ್ನಿಧಾನ ಅಲ್ಲಿ ವಿಶೇಷವಾಗಿ ನೆಲೆ ನಿಲ್ಲುತ್ತೆ. ಅದು ಇಲ್ಲ ಅಂತಂದರೆ ಇರೋದಿಲ್ಲ. ಆ ಕುರಿತಾಗಿ ಎಲ್ಲರೂ ಕೂಡ ನಾವು ಜಾಗೃತಿ ವಹಿಸಿಕೊಳ್ಳೋಣ ಅಂತ ಹೇಳ್ತಾ, ನಾವು ಪರಿಶುದ್ಧರಾಗಿರೋಣ, ನಮ್ಮ ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳೋಣ, ದೇವಾಲಯವನ್ನು ಶುಚಿಯಾಗಿಟ್ಟುಕೊಳ್ಳೋಣ. ದೇವರ ಅನುಗ್ರಹ ಶ್ರೀರಕ್ಷೆ ಎಲ್ಲರಿಗೂ ಇರಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ.